ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಸ್ಸು ಮಾತಾಡ್ತಿರೋದು. ಇವತ್ತಿನ ಸ್ಪೆಷಲ್ ಏನಂತಂದ್ರೆ ನಾಗರ ಪಂಚಮಿ. ಈ ನಾಗರ ಪಂಚಮಿ ಎಲ್ಲ ಊರಾಗೂ ನಡೀತದೆ, ಬಟ್ ನಮ್ಮೂರಾಗೂ ಕೂಡ ನಡೀತದೆ. ಅದು ನಾಗರ ಪಂಚಮಿ ಬರೋಕ್ಕಿಂತ ಮುಂಚೆಗೆ ಒಂದು ಪಂಚಮಿ ಬರುತ್ತೆ. ಯಾವ್ದು ಗೊತ್ತಾ? ಅದೇ ರೊಟ್ಟಿ ಪಂಚಮಿ. ರೊಟ್ಟಿ ಪಂಚಮಿ ಸ್ಪೆಷಲ್ ಎಷ್ಟು ಗೊತ್ತಾ? ಫಸ್ಟು ಎಳ್ಳು ಹಚ್ಚಿದ ರೊಟ್ಟಿ ಮಾಡ್ತಾರೆ ನಮ್ಮಲ್ಲಿ. ಎಳ್ಳು ಹಚ್ಚಿದ ರೊಟ್ಟಿ, ತಿರ್ಗಾ ಪಲ್ಯದ 4 ಥರ ಪಲ್ಯ ಮಾಡ್ತಾರೆ. ಆಮೇಲೆ ಮೊಸರು, ಚಟ್ನಿ, ಆಮೇಲೆ ಶೇಂಗಾ ಹಿಂಡಿ, ಶೇಂಗಾ ಚಟ್ನಿ, ಆಮೇಲೆ ಏನಂದರೆ ಇದು ಮಾಡ್ತಾರೆ, ಏನು ಹಾಕಲ್ಗೆ ಪಲ್ಯ. ಇದೆಲ್ಲ ಒಂದು ತಾಟ್ನಾಗಿಟ್ಟು ತಮಗೆ ತಿಳಿದಷ್ಟು ಒಂದು 5 ಮಂದಿ ಓಣಿಯಲ್ಲಿರುತ್ತೋ 5 ಮಂದಿ ಮನೆಗೆ ಹೋಗಿ ಕೊಟ್ಟು ಬರ್ತಾರೆ. ಇದು ರೊಟ್ಟಿ ಪಂಚಮಿ. ಕೊಟ್ಟು ಆಮೇಲೆ ಇವ್ರು ಹೇಗೆ ಕೊಟ್ಟಿದಾರ ಅದೇ ಥರ ಸೇಮ್ ಅವರು ವಾಪಸ್ 5 ಮನೆಗೆ ಅದೇ ಥರ ಕೊಡ್ತಿರ್ತಾರೆ. ಪಂಚಮಿ ಅಂದ್ರೆ ಒಬ್ಬೊಬ್ರು ಟೆನ್ಷನ್ ರೀ, ಒಬ್ಬರು ಖುಷಿ ರೀ, ಒಬ್ಬರಿಗೆ ಭಾಳ ಕಷ್ಟ ಅನ್ಸುತ್ತೆ ರೀ. ಅವ್ರ ಮನೆ ಪರಿಸ್ಥಿತಿ ಹೇಗೆ ಗೊತ್ತಂಗೆ ಗೊತ್ತು ರೀ. ಅದಾದ್ಮ್ಯಾಗ ಈಗ ಮನೆ ತೊಳಿಬೇಕು ರೀ, ಮನೆಯೆಲ್ಲ ಸಾರಿಸ್ಕೋಬೇಕು ರೀ, ಅರಿವಿ ಹಿಂಡಿ ಹಾಕ್ಬೇಕು ರೀ, ಹಾಸಿ ತೊಳ್ಬೇಕು ರೀ. ಅದಾದ್ಮ್ಯಾಗ ಎಲ್ಲ ರೇಷನ್ ತರ್ಬೇಕು ರೀ. ರೇಷನ್ ತಂದು ಹೋಗಿ ಅಕ್ಕ ತಂಗಿಯರು ಯಾರು ಇರ್ತಾರೆ ಅವ್ರಿಗೆ ಕರ್ಕೊಂಬರ್ಬೇಕು ರೀ. ಇವೆಲ್ಲ ಕರ್ಕೊಂಬಂದು ತಿರ್ಗಾ ಅವ್ರನ್ನ ವಾಪಸ್ ಕಳ್ಸೋದು ನಮ್ಮ ಜವಾಬ್ದಾರಿ ಇರುತ್ತೆ. ಈಗ ಯಾರೋ ಅವ್ರ ಜೊತೆ ನಮ್ಮ ಮಾವರಾಯ್ತು, ಬೀಗರಾಯ್ತು, ಯಾರೋ ಅವ್ರು ಬಂದಿರ್ತಾರೆ, ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಹೇಳಿದ್ರೆ ಬರ್ರಿ ಜಾತ್ರೆ ಕಂಚಿನ ಹಬ್ಬಕ್ಕೆ ಬರ್ರಿ ಅಂತ ಹೇಳ್ತೀವಿ. ಅವ್ರು ಬರ್ತಿರ್ತಾರೆ, ಒಂದು ಬರ್ತಾರಲ್ಲ, ತಿರ್ಗಾ ವಾಪಸ್ ನಾವು ಬರ್ತಾರೆ ತಂಗಿ ಹತ್ರ. ಸ್ಪೆಷಲ್ ಅಂತಂದ್ರೆ ಈ ಅಕ್ಕಂಗರು ಬಂದು ಮಾತ್ರ ಎಲ್ಲರಿಗೂ ಭಾಳ ಖುಷಿ ಇರ್ತದೆ ರೀ. ಅಕ್ಕಂಗರು ಮಾತ್ರ ನಮಗೆ ಮಾತ್ರ ತುಂಬ ಖುಷಿ ಕೊಡ್ತಾರೆ. ಉಂಡೆ ಕಟ್ತಾರೆ, ಎಳ್ಳು ಉಂಡೆ ಕಟ್ತಾರೆ, ಶೇಂಗಾ ಉಂಡೆ ಕಟ್ತಾರೆ, ತದನಂತರ ಕೊಬ್ಬರಿ ಉಂಡೆ ಕಟ್ತಾರೆ, ಹಳ್ಳಿಟ್ಟು ಉಂಡೆ ಕಟ್ತಾರೆ. ಸುಮಾರು 5ರಿಂದ 6 ಥರ ಉಂಡೆ ಕಟ್ತಾರೆ. ಉಂಡೆ ಕಟ್ಟು ಹಾಲು ಎರೆದು ನಗಪ್ಪದು. ಹಾಲು ಎರೆದಾದ್ಮೇಲೆ ಏನೈತಿ ಗೊತ್ತೇನೆ ರೀ, ಎಲ್ಲ ಊಟ ಮಾಡಿದ್ಮ್ಯಾಗ ಏನೈತಿ ರೀ, ಪಂಚಮಿ ಮುಗಿದು ಊಟ ಆದಮೇಲೆ ಹಾಲು ಎರೆದು ಹಾಲು ಎರೆದು ವಾಪಸ್ ಬಂದಾಗ ಅವಾಗ ನಮ್ಮೂರಲ್ಲಿ ಸ್ಪೆಷಲ್ ಅಂತಂದ್ರೆ ಗುಂಡ ಆಡೋದ್ರಿ. ಗುಂಡ ಅಂತಂದ್ರೆ ಅದು ಹೆಂಗೆ ಗೊತ್ತೇನೆ ರೀ, ಸರಿ ಬೆಸ ಅಂದರೆ ಒಂದು ಪೊಕನೆ ಇರ್ತೈತಿ. ಪೊಕದೊಳಗ 8 ಗುಂಡ ತೊಗೊಂತಾರೆ. 8 ಗುಂಡ ತೊಗೊಂಡು ಅವರು ಸರಿ ಬೆಸ ಅಂತ ಆಡೋದು ಒಂದು ಗೇಮ್ ರೀ. ಅದೊಂದು ಸ್ಪೆಷಲ್ ರೀ. ಆಮೇಲೆ ಅದು ದುಡ್ಡೆಲ್ಲ ಅವರು ಇಷ್ಟಪಟ್ಟಂಗೆ ಕಟ್ತಾರೆ ರೀ. ಅದು ಆಡ್ತಾರೆ, ಬಿಡ್ತಾರೆ. ದುಡ್ಡು ಕಟ್ತಾರೆ, ಅವ್ರು ಕಟ್ಟೋದಿಲ್ಲ ರೀ, ಇಲ್ಲ ಹಂಗೆ ಫ್ರೀಯಾಗಿ ಆಡ್ತಿರ್ತಾರೆ. ಅದೊಂದು ಚೆನ್ನಾಗಿ ಇರ್ತೈತೆ ರೀ. ಇಲ್ಲಿ ಈ ನಗಪ್ಗೆ ಹಾಲು ಎರೆದ್ಮ್ಯಾಗ ಇನ್ನು ನಮ್ಮ ವಯಸ್ಸಿನ ಹುಡುಗರಲ್ಲ, ನಮ್ಮ ಥರ ಒಂದು 18-19 ಏಜಿನ ಹುಡುಗರೆಲ್ಲ ಅವ್ರ ಒಂದು ಸ್ಪೆಷಲ್ ಅಂದ್ರೆ ಜೋಕಾಲಿ ಬಂದು ನೋಡ್ರಿ. ಇಲ್ಲಿ ಮಾತ್ರ ನಮ್ಮ ಫೇವ್ರೇಟ್ ಅಂದ್ರೆ ಜೋಕಾಲಿ. ಆ ಜೋಕಾಲಿ ಅದ್ರಾಗ ಸ್ಪೆಷಲ್ ಅಂತಂದರೆ ಜಿಕ್ಕ ಹೊಡೆಯೋದು. ಅದ್ರಲ್ಲಿ ಏನಂತಂದರೆ ನಮ್ಮ ಇದರಲ್ಲಿ ಓಣಲ್ಲಿ ಅದು ಬೇವಿನ ಗಿಡ ಆಯ್ತು, ಹುಂಚಿ ಗಿಡ ಆಯ್ತು, ಅದಕ್ಕೆಲ್ಲ ನೀವು ನಾರ್ಮಲ್ ನಿಮ್ಮೂರಲ್ಲೆಲ್ಲ ಕಟ್ಟಿರ್ತಾರೆ, ಬಟ್ ನಮ್ಮೂರಿಗೆ ಕಟ್ತಾರೆ. ಸ್ಪೆಷಲ್ ಏನಂತಂದರೆ ಉಂಡೆ ಕಟ್ಟೋದು. ಉಂಡೆ ಒಳಗೆ ಹೋಲ್ ಮಾಡಿ ದಾರ ಹಾಕಿ ಗಿಡದ ತುದಿ ಕಟ್ಟೋದು. ಇಲ್ಲ ಜೋಕಾಲಿ ಇಟ್ಕೊಂಡು ನಮ್ಮ ಬಾಯಿಗೆ ಕ್ಯಾಚ್ ಮಾಡ್ಕೊಂಡು ಬಾಯಿಗೆ ಹಾಕ್ಕೊಳ್ಳೋದು. ಅದೊಂದು ಸ್ಪೆಷಲ್. ಅದಾದ್ಮೇಲೆ ಮ್ಯಾಕ್ಸಿಮಮ್ ಎಲ್ಲ ಹುಡುಗರು ಬಂದಿರ್ತಾರೆ, ನಾವು ಬಂದಿರ್ತೀವಿ. ಜಿಕ ಹೊಡೆದ ಸ್ಪೆಷಲ್, ಕೇಕಿ ಹೊಡೆದ ಸ್ಪೆಷಲ್. ಅದು ಏನಂದ್ರೆ ಒಂಥರ ಹಬ್ಬ ರೀ, ಅದಕ್ಕೆ ಸ್ಪೆಷಲ್ ಅಂತಂದ್ರೆ ಹಬ್ಬ. ಅದಾದ್ಮೇಲೆ ಜೋಕಾಲಿ ಆದ್ಮೇಲೆ ಎಲ್ಲ ಮುಗಿದ್ಮೇಲೆ ಮತ್ತು ದುಂಡಿ ಆಗ್ತದೆ. ನಮ್ಮೂರಾಗ ಮಾತ್ರ ಸ್ಪೆಷಲ್ ದುಂಡಿ ಆಗ್ತದೆ. ಎಲ್ಲ ಉಂಡೆ ತಿನ್ನಬೇಕು. ನಮ್ಮ ಊರಲ್ಲಿ ಎಲ್ಲ ಗಂಡ್ಮಕ್ಕಾದ್ರೆ ಸ್ಪೆಷಲ್ ಅಂತಂದರೆ ಎಲ್ಲ ಥರ ಉಂಡೆ ತಿಂತಾರೆ. ತಿಂದು ದುಂಡಿ ಹತ್ತಕ್ಕೆ ಹೋಗೋದು ಸ್ಪೆಷಲ್. ದೇವಸ್ಥಾನ ಇದೆ ನಮ್ಮದು, ಮೈದಾನೇಶ್ವರ ದೇವಸ್ಥಾನ, ಹೋಗಿ ದುಂಡಿ ಆಗ್ತದೆ. ದುಂಡಿ ಅಂದ್ರೆ ಹೆಂಗಿರುತ್ತೆ ಗೊತ್ತಿದೆ, 60ರಿಂದ 70 kg ದುಂಡಿ ಇರ್ತಾವೆ ರೀ. 1 ಕ್ವಿಂಟಲ್ ಇರ್ತಾವೆ ರೀ, 2 ಕ್ವಿಂಟಲ್ ಇರ್ತಾವೆ ರೀ. ಆ ಥರ ದುಂಡಿ ತಮ್ಗೆ ಎಷ್ಟು ಎತ್ತುವಷ್ಟು ತಾಕತ್ತಿರುತ್ತೆ ಅಷ್ಟು ದುಂಡಿ ಎತ್ಬೋದು. 70 kg ಇರ್ತಾವೆ, 70 kg ಎತ್ಬೋದು, 80 kg ಇರ್ತಾವೆ, 80 kg ಮತ್ತು 1 ಕ್ವಿಂಟಲ್ ಥರ ಇರ್ತಾರೆ. ಅದೊಂದು ನಮ್ಮೂರಲ್ಲಿ ಸ್ಪೆಷಲ್ ಅಂತಂದರೆ ದುಂಡಿ ಇರ್ತದೆ. ಎತ್ತಾರೆ ನಮ್ಮೂರಲ್ಲಿ ಹುಡುಗರೆಲ್ಲ ಭಾರಿ ಇರ್ತಾರೆ. ಇದು ನಾಗರ ಪಂಚಮಿ ಸ್ಪೆಷಲ್. ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ.